ನನ್ನ ಮುಂದೆ ಸಾಕಷ್ಟು ಸವಾಲುಗಳಿವೆ. ಬಳ್ಳಾರಿಯಲ್ಲಿ ಸಚಿವ ಬಿ ನಾಗೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವರಿಷ್ಠರು ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ ಕೆಲಸವನ್ನು ಮಾಡ್ತೇವೆ. ಬಳ್ಳಾರಿಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ಹೇಳಿಕೆ ಇದು. ಸಚಿವರಾಗಿ ಪದಗ್ರಹಣ ಮಾಡಿದ ನಂತರದಲ್ಲಿ ಬಿ ನಾಗೇಂದ್ರ ಬಳ್ಳಾರಿಗೆ ಎಂಟ್ರಿ ಕೊಟ್ಟಾಗ ಅವರು ಮಾತಾಡಿದ್ದು, ವರಿಷ್ಠರು ನನಗೆ ಬಹುದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ ಕೆಲಸವನ್ನು ಮಾಡ್ತೇವೆ. ನನ್ನ ಮೇಲೆ ನಂಬಿಕೆ ಇಟ್ಟು ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಅದನ್ನ ಸಮರ್ಥವಾಗಿ ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನ ಈ ವೇಳೆ ಬಿ ನಾಗೇಂದ್ರ ಹೇಳಿದ್ದಾರೆ. ಮಾತಾಡಿದರೆ ಏನು ಹೇಳಿದ್ದಾರೆ ನೋಡೋಣ. ರಾಜ್ಯಾಧ್ಯಕ್ಷರು ಮಾಡಬಾರದಂತ ಇನ್ನೊಂದು ನಿಯೋಗ ಹೋಗುತ್ತೆ. ಅವರಲ್ಲೇ ಕಾಂಪಿಟೇಷನ್ ಇದೆ. ನಮ್ಮ ಪಕ್ಷದ ಸಮಸ್ಯೆಗೆ ಯಾಕೆ ಬರ್ತಾರೆ? ಇವತ್ತು ನಮ್ಮ ವರಿಷ್ಠರು ಇವಾಗಲೇ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಇವತ್ತು ನಾನು ಅದ್ರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಹಿರಿಯರಿದ್ದಾರೆ. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಭಾಳ ಬುದ್ಧಿವಂತರು ಅಂತೇಳಿ ಅವ್ರನ್ನ ಮೇಲ್ಮನೆ ಇದಕ್ಕೆ ಸದಸ್ಯರನ್ನ ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಕೂಡ ಬೇರೆಯವ್ರ ಮೇಲೆ ಗೂಬೆ ಕೂಡಿಸುವಂಥದ್ದೇ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ತಮ್ಮ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ಕೇಳ್ಕೊತೀನಿ, ಅವ್ರ ಸಂಸ್ಕೃತಿಯನ್ನು ಕಲಿಬೇಕು, ಅವ್ರ ಭಾಷೆಯನ್ನು ಕಲಿಬೇಕು. ಇವತ್ತು ನನ್ನ ಹಿರಿಯರಲ್ಲಿ ಎಲ್ಲರೂ ಕೂಡ ನನಗಿಂತ ಚಿಕ್ಕವರಿದ್ದರೂ ಕೂಡ ಅವರು ಒಂದು ಸಂಭವ ಅಂದರೆ ನಾವು ಸಂಬೋಧನೆ ಮಾಡ್ತೀವಿ ಅವ್ರಿಗೆ, ಅಂದರೆ ಯಾವ ರೀತಿ ಮಾತಾಡಬೇಕಂತೇಳಿ. ಅವರು ಇದುವರೆಗೂ ಕೂಡ ನಮ್ಮಂಥ ದಲಿತರನ್ನ, ಶೋಷಿತ ವರ್ಗದವ್ರನ್ನ ಮಂತ್ರಿ ಆಗಿದ್ದಕ್ಕೆ ಎಷ್ಟು ಹೊಟ್ಟೆ ಕಿಚ್ಚೆ ಇದೆ ನೋಡಿ ಅವ್ರಿಗೆ. ಅವನು ಇವನು ಅಂಥೇಳಿ ಮಾತಾಡ್ತಾರೆ. ಆ ಹೊರಗು ಬಾಯಿಗೆ ನಾವು ಏನು ಹೇಳೋಕ್ಕಾಗುತ್ತೆ ಹೇಳಿ? ನಾನು ಮಾತಾಡಿದ್ರೆ ನಾನು ಮಾತಾಡ್ಬೋದು, ನನಗೆ ಎಲ್ಬಿಲ್ಲದ ನಾಲ್ಕೆ. ಅಯ್ಯೋ ವಿಜೇಂದ್ರ ಅವ್ರ ಬಗ್ಗೆ ಹೇಳಬೇಕಂದ್ರೆ ಭಾಳ ಸಾಕಷ್ಟಿದೆ. ನಾವು ಹೇಳಿದ್ರೆ ಇವತ್ತು ವಿಜೇಂದ್ರ ಅವರ ತಂದೆಯವ್ರ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಅದು ಪೋಕ್ಸೋ ಕೇಸಲ್ಲಿ ಅವರು ಇದಾಗಿದ್ದರು. ಅವರು ನಾವು ಹೇಳ್ಬೋದು ಅದನ್ನೆಲ್ಲ ಕೂಡ. ಒಬ್ಬ ದಲಿತನಾಗಿದ್ದರೂ ಕೂಡ, ಒಬ್ಬ ಹಿಂದುಳಿದವನಾಗಿದ್ರು ನನಗೆ ಬುದ್ಧಿ ಇದೆ, ನನಗೆ ತಲೆ ಇದೆ ಯಾವ ರೀತಿ ಮಾತಾಡಬೇಕಂತೇಳಿ. ಅವ್ರು ಇಲ್ಲಿ ಸಲ್ಲದ ಕಾರಣ ಅವ್ರಿಗೆ ಕಿವಿಗೆ ಬಂದು ಯಾರನ್ನು ಹೇಳಿದ್ರೆ, ಹಿಂದುತ್ವ ಅಂದರೆ ಏನಂದರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗೋದು. ಇವತ್ತು ಕೇಂದ್ರದಲ್ಲಿರುವಂಥ BJP ಪಕ್ಷದವರು ಕೋಮುವಾದಿ ಪಕ್ಷಗಳನ್ನು ಇವತ್ತು ನಮ್ಮ ಭಾರತದ ಒಂದು ಸಂಸ್ಕೃತಿಯನ್ನು ಒಗ್ಗೂಡಿಸುವಂಥ ಇರುವಂಥ ಒಂದು ಭಾವನೆಯನ್ನು ಇವತ್ತು ಕಿತ್ತು ಬೇರೆ ಬೇರೆ ಮಾಡ್ತಾ ಇದ್ದಾರೆ. ನಾವು ಹಿಂದುತ್ವ ಅಂಥೇಳಿ ಒಂದು ಪಕ್ಷದ ಸಿದ್ಧಾಂತಗಳಿಗೆ ಬದಿಗೆ ಗೊತ್ತಿಲ್ಲ, ನಾವು ಅದಕ್ಕಿಂತ ಜಾಸ್ತಿ. ನಮ್ಮ ಮುಖ್ಯಮಂತ್ರಿನ ತಾವೇ ನೋಡ್ತೀರಿ, ಎಷ್ಟು ಗುಡಿಗಳಿಗೆ ಹೋಗ್ತಾರೆ, ಎಷ್ಟು ಗುಂಡಾರುಗಳಿಗೆ ಹೋಗ್ತಾರೆ, ಹೋಮ ಹವನಗಳು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಿಂತ ಹಿಂದುತ್ವನ? ನಾವು ಕಾಂಗ್ರೆಸ್ಸಲ್ಲಿ ನಾವು ಹಿಂದುತ್ವದಲ್ಲಿ ನಾವು ಇದ್ದೀವಿ, ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ನಾವು ಹಿಂದುತ್ವ ಇದ್ದೀವಿ ಅಂತೇಳಿ ಇನ್ನೊಬ್ಬರನ್ನ, ಬೇರೆ ಜಾತಿಯವ್ರನ್ನ, ಅನ್ಯ ಕೋಮಿನವ್ರನ್ನ ನಾವು ಅಲ್ಲಗಳೆಯೋದಿಲ್ಲ. ಅವರೆಲ್ಲ ಕೂಡ ನಾವೆಲ್ಲ ಕೂಡ ಒಂದೇ. ನಮ್ಮ ನಾಯಕರಾದಂಥ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ಭಾವನೆಯಿಂದ ಹೇಳಿರಲಿಕ್ಕಿಲ್ಲ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅದನ್ನೆಲ್ಲ ಸಲಹಾ ಸಮಿತಿನ ರಚನೆ ಮಾಡ್ತಾ ಇದ್ದಾರೆ. ರಚನೆ ಮಾಡಿದ್ಕೊಳ್ಳೋಣ ಫಸ್ಟ್ ಡೇನೇ ಅದನ್ನು ಕರೀತಾರೆ. ಮಾಡ್ಬೋದು ಬಹುಶಃ ನನಗೆ ನಮ್ಮ ಮುಖ್ಯಮಂತ್ರಿಯವರು ಈ ಮಾತು ನಮಗೆ ಹೇಳಿಲ್ಲ. ಅಲ್ಲ, ನಾವು ಹೇಳ್ತೀವಿ. ನಾವು ಯಾಕಂದರೆ ನಮ್ದು ಎಕ್ಸ್ಪೆಕ್ಟೇಷನ್ ಏನಿದ್ರೆ ನಮಗೆ ಅಟ್ಲೀಸ್ಟ್ 80 TMC ತುಂಬಬೇಕು. 80 ಆಗೇ ಆಗುತ್ತೆ ಬಹುಶಃ. ಖಂಡಿತವಾಗಿಯೂ ಕೂಡ ಬಹು ಬೇಗನೆ ನಾವು ಮಾಡ್ತೀವಿ ಸಲಹಾ ಸಮಿತಿ.